ಅದು ಬೆಲ್ಲ ನಿಧಾನಕ್ಕೆ ಧರ್ಮಸ್ಥಳಕ್ಕೆ ಬರಲಿಕ್ಕಾಗ್ತದೆ. ಇವೆಲ್ಲ ನೆಲೆಯಲ್ಲೇ ಇನ್ನೂ ಪೂರ್ಣ ಸತ್ಯ ಹೊರಬಂದಿಲ್ಲ. ಒಂದು ಒಳ್ಳೆಯ ಕೆಲಸನ ಮಾಡಿದರು ಸಿದ್ದರಾಮಯ್ಯನವರು, ತನಿಖೆಗೆ ಅನುಕೂಲ ಮಾಡಿಕೊಟ್ರು. ಯಾರ ಪ್ರಾಮುಖ್ಯ ಇಲ್ಲ, ತನಿಖೆ ಯಾರ ಪರನೂ ಅಲ್ಲ. ಮತ್ತು ತನಿಖೆ ಒಂದಿಷ್ಟು ಏನಪ್ಪ ಇನ್ನೂ ಇಲ್ಲಿವರೆಗೆ ಆಗಿದ್ದು ಸಮಾಧಾನಕರ, ಇನ್ನೂ ಸಮಾಧಾನಕರ ಇದೇ ರೀತಿ ಹೋಗ್ಬೇಕು. ಯಾರನ್ನೋ ಟಾರ್ಗೆಟ್ ಆಗಬಾರ್ದು. ಚೆನ್ನೈ ಹೇಳ್ತಾನೆ ಅಂತ ಹೇಳಿ ತಿಮ್ಮರೋಡಿ ಅಪರಾಧಿಗಳು ಇದನ್ನೆಲ್ಲ ಮಾಡಿದ್ರೆ ಅವ್ರ ಕಾರಣ ಅಂತ ಹೇಳೋದು, ಅದು ತಿಮ್ಮರೋಡಿ ಅವ್ರು ಹೇಳ್ತಾರೆ ಅಂತ ತಿಳ್ಕೊಂಡು ಹೆಗಡೆ ಅವರು ಅಪರಾಧಿಗಳು ಇದ್ರ ಹಿಂದಿದ್ದಾರೆ ಅವರಂತ ಹೇಳುವಂಥದ್ದಾಗಲಿ ಎಲ್ಲಿವರೆಗೆ ಪೂರ್ಣ ಸತ್ಯ ಗೊತ್ತಾಗೋದಿಲ್ಲ ಅಲ್ಲಿವರೆಗೆ ಚರ್ಚೆ ನಡೆಯುವಂಥದ್ದು, ಈ ಮೂಮೆಂಟ್ ನಡೆಯುವಂಥದ್ದು ಎಲ್ಲ ನಡೆಯುವ ನಾವು ಅದು ಹೋರಾಟವನ್ನು ಜೀವದ ಬಂದು ಇಲ್ಲಿ ಅನ್ಯಾಯ ಆಗಿದ್ದನ್ನು ಎತ್ತಿ ಹೇಳ್ತಾ ಬಂದಿದ್ದು ಮಾತ್ರ ತಿಮ್ಮರೋಡಿ ಮತ್ತು ಅವ್ರಿಗೆ ಒಂದು ಏನು ಗ್ಯಾಂಗ್ ಅದ ಅಥವಾ ಅವರ ಒಂದು ಗುಂಪದ ಅವ್ರು ಮಾಡಿದ್ದು. ಅವ್ರಿಗೆ ಸರಿ ಹೋಗ್ಬೇಕು. ಇನ್ನು ಇದರಿಂದ ಹೊರಗೆ ಹೆಂಗೆ ಬರ್ತಾರೆ, ಸತ್ಯ ಎಷ್ಟು ಮಂದಿ ಪ್ರೂವ್ ಮಾಡ್ತಾರೆ. ಈಗಂತ ಇನ್ನೊಂದು ಅವ್ರು ಪ್ಲ್ಯಾನ್ ಮಾಡಿದ್ದು ಯಶಸ್ವಿ ಆದ. ಒಂದು ಕಡೆ ಹೆಗ್ಗಡೆ ಅವ್ರು ಸಂತೋಷ ಆಗ್ಯದ, ಇನ್ನೊಂದು ಕಡೆ ತಿಮ್ಮರೋಡಿ ಅವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ತನಿಖೆಗೆ ಅವಕಾಶನೇ ಕೊಡ್ತಾ ಇರಲಿಲ್ಲ ಸರ್ಕಾರ. ಹಾಗೆ ಮುಂದೆ ಹಾಕ್ತಾ ಇತ್ತು, ಮರು ತನಿಖೆ ಮಾಡಿ ನಿರಂತರವಾಗಿ ಹೋರಾಟ ಮಾಡಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಕಳೆದ ವರ್ಷದಿಂದ ಒಟ್ಟೇ ಇಲ್ಲ, ಅದರ ಕಿವಿಡ್ ಆಗಿಬಿಟ್ಟಿದ್ರಲ್ಲ. BJP ಸರ್ಕಾರ ಆಗಿರ್ಬೋದು, ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು. BJP ಸರ್ಕಾರ ನಿಮ್ಗೆ ಗೊತ್ತದ 2005 ಕೊಲೆ ಆಗ್ತದೆ ಸೌಜನ್ಯ ಪ್ರಕರಣದಲ್ಲಿ. ಆ ಗೃಹ ಮಂತ್ರಿ ಇದ್ದಂಥವ್ರು ಅವರು ಸರಿಯಾಗಿ ಆವತ್ತು ತನಿಖೆ ಮಾಡಿಸಿದ್ರೆ ನಿಶ್ಚಿತವಾಗಿ ಆವತ್ತು ಸತ್ಯ ಗೊತ್ತಾಗ್ಬಿಡೋದು ಇದರಿಂದ ಯಾರಿದ್ದಾರೆ ಅಂತ. ಇಷ್ಟು ಬೆಳೀತಾನೆ ಇರಲಿಲ್ಲ. ಆವತ್ತು ಅವ್ರು ಮಾಡಿದಂಥ ಒಂದು ತಪ್ಪ